ಪುಟ್ಟ ಮಕ್ಕಳಿಂದ ಸೇವ್ ಮದರ್ ಅರ್ತ್, ಸೇವ್ ನೇಚರ್ ಅಭಿಯಾನ. ಸೈಕ್ಲಥಾನ್ ಮೂಲಕ ಮಕ್ಕಳಿಂದ ಪರಿಸರ ಜಾಗೃತಿ. ಈಚ್ ಒನ್ ಪ್ಲಾಂಟ್ ಒನ್ ಘೋಷಣೆಯೊಂದಿಗೆ ಜಾಗೃತಿ ಅಭಿಯಾನ. ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರು ಈ ಹಿಂದೆ ಉದ್ಯಾನ ನಗರಿ ಎಂಬ ಹೆಸರು ಪಡೆದಿತ್ತು. ಆದರೆ ಕಾಲ ಕಳೆದಂತೆ ಸಾಲು ಸಾಲು ಬಿಲ್ಡಿಂಗ್ಗಳು ತಲೆ ಎತ್ತಿದ್ದು ಕಾಂಕ್ರೀಟ್ ನಾಡಾಗಿ ಬದಲಾಗಿದೆ. ಬೆಂಗಳೂರಿನಲ್ಲಿ ಮರಗಳು ನಾಶವಾಗಿವೆ. ಪರಿಸರ ಉಳಿಸೋದು ಎಲ್ಲರ ಜವಾಬ್ದಾರಿಯಾಗಿದ್ದು ಈ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಸರ ಸಂರಕ್ಷಣೆ ಹಾಗೂ ಹಸಿರು ಕರ್ನಾಟಕದ ಕನಸಿನತ್ತ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಈಚ್ ಒನ್ ಪ್ಲಾಂಟ್ ಒನ್ ಎಂಬ ಘೋಷಣೆಯೊಂದಿಗೆ ಬೆಳವಾಲ್ ಫೌಂಡೇಶನ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಹ್ಯಾಪಿ ಗಾರ್ಡನ್ ಬೆಂಗಳೂರು ಹಾಗೂ ಬೆಳವಾಲ್ ಫೌಂಡೇಶನ್ ವತಿಯಿಂದ ಸೇವ್ ಮದರ್ ಅಂಡ್ ಸೇವ್ ನೇಚರ್ ಎಂಬ ಅಭಿಯಾನದ ಅಂಗವಾಗಿ ಸೈಕ್ಲಥಾನ್ ಆಯೋಜನೆ ಮಾಡಲಾಗಿದ್ದು ಮಕ್ಕಳು ಈ ಜಾಥಾದಲ್ಲಿ ಭಾಗಿಯಾಗಿ ಜಾಗೃತಿ ಮೂಡಿಸಿದರು. ಬೆಂಗಳೂರಿನ RMV ಸೆಕೆಂಡ್ ಸ್ಟೇಜ್ ಅಂಜನಾಮೂರ್ತಿ ಬಡಾವಣೆ ಸರ್ಕಲ್ನಲ್ಲಿ ಈ ಜಾಥಾವನ್ನು ಆರಂಭಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಬಿಸಿನೆಸ್ ಇಂಡಿಯಾ ಸಹಸ್ಥಾಪಕರಾದ ಸಂತೋಷ್ ಗೋಯಂಕ, ಬೆಳವಾಲ್ ಫೌಂಡೇಶನ್ ಸಂಸ್ಥಾಪಕರು ಹಾಗೂ CEO ಆಗಿರುವ ಸಂಜಯ್ ಬೆಳವಾಲ್, ಫೌಂಡೇಶನ್ ಸಂಯೋಜಕಿ ಶ್ರೀಮತಿ ಪ್ರಿಯಾ ಸೇರಿ ಹಲವು ಮಂದಿ ಭಾಗಿಯಾಗಿದ್ದರು. ಇನ್ನು ಈ ಸೈಕ್ಲಥಾನ್ನಲ್ಲಿ 10 ವರ್ಷ ವಯಸ್ಸಿನವರಿಂದ 60 ವರ್ಷದ ಒಳಗಿನವರು ಜಾಗೃತಿ ಜಾಥಾದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ನೀಡಲಾಗಿತ್ತು. ಆದರೆ ಈ ಸೈಕ್ಲಥಾನ್ನಲ್ಲಿ ಪುಟ್ಟ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸುಮಾರು ಕಿಲೋಮೀಟರ್ನವರೆಗೂ ಮಕ್ಕಳು ಸೈಕ್ಲಿಂಗ್ ನಡೆಸಿ ಪರಿಸರದ ಬಗ್ಗೆ ತಾವು ಅರಿವು ಮೂಡಿಸಿಕೊಳ್ಳುವುದರ ಜೊತೆಗೆ ಪ್ಲೇ ಕಾರ್ಡ್ ಪ್ರದರ್ಶನದ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿ ಸಂತಸ ವ್ಯಕ್ತಪಡಿಸಿದರು. Okay. Right. How about you? It was very fun, and this was my first time coming like this. Okay. And it was very fun, and we went super fast. Okay. Very nice. Okay. Yeah. How was your experience? Nice. It was kind of fun going for a cycle ride. Okay. Right. Okay. Hey, come here. Ayyo. School is nice. Yeah. Okay. Now, what was the reason you joined this? For the green plant community. Right. Thank you. And next time we'll host again, so please join us. Yeah. Thank you. Sure. Yeah. Next, somebody. Anyone want to do it? Why you? How was the experience? Come that side. It was very good. Ah. It was short steps. I was very happy. I was cycling at the mid of all the cycles. Very nice. That was nice. ಇನ್ನು ಸೈಕ್ಲಥಾನ್ನಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಲ್ಲಿ ಇರುವ ಪರಿಸರದ ಮೇಲಿನ ಕಾಳಜಿಯನ್ನ ಗಮನದಲ್ಲಿಟ್ಟುಕೊಂಡು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಅಲ್ಲದೆ ನಿಸರ್ಗದ ಮೇಲೆ ಸಂಯೋಜಕಿ ಪ್ರಿಯಾ ಅವರಿರುವ ಆಸಕ್ತಿ ಹಾಗೂ ಪ್ರೀತಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಕಾರಣ ಅಂತ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಇನ್ನು ಈ ಅಭಿಯಾನದ ಮುಖ್ಯ ಉದ್ದೇಶ ಪರಿಸರ ಸಂರಕ್ಷಣೆ, ಮರಗಳ ಬೆಳವಣಿಗೆ ಮತ್ತು ಜನರಲ್ಲಿ ಪ್ರಕೃತಿ ಹಾಗೂ ಜಾಗೃತಿ ಮೂಡಿಸುವುದಾಗಿದೆ. ಪ್ರಕೃತಿ ಉಳಿದ್ರೆ ಮಾತ್ರ ನಮ್ಮ ಭವಿಷ್ಯ ಸುರಕ್ಷಿತ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ಮಕ್ಕಳು ಹಾಗೂ ಆಯೋಜಕರು ಸೈಕ್ಲಥಾನ್ ಮೂಲಕ ಜಾಗೃತಿ ಮೂಡಿಸಿದ್ರು. ಇನ್ನು ಸಾಕಷ್ಟು ಮಂದಿ ಸಾರ್ವಜನಿಕರು ಈ ಸೈಕ್ಲಥಾನ್ನಲ್ಲಿ ಭಾಗಿಯಾಗಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.